ನಮಸ್ಕಾರ, ನಾನು ಡಾಕ್ಟರ್ ಜೀವಂತಿ, ಕನ್ಸಲ್ಟೆಂಟ್ ಸೇಫ್ ಐವಿಎಫ್ ಸೆಂಟರ್ ಶಿವಮೊಗ್ಗ. ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ನಾರ್ಮಲ್ oocyte ಬಗ್ಗೆ ತಿಳ್ಕೊಂಡ್ವಿ, ಅಂಡಾಣುವಿನ ಬಗ್ಗೆ. ಈಗ ವೀರ್ಯಾಣು ಬಗ್ಗೆ ತಿಳ್ಕೊಳ್ಳೋಣ. ಸ್ಪರ್ಮ್ ಹೇಗಿರುತ್ತೆ, ನಾರ್ಮಲ್ ಸ್ಪರ್ಮ್ ಯಾವುದು, ಅದರಲ್ಲಿ ಅಬ್ನಾರ್ಮಾಲಿಟೀಸ್ ಏನಿರ್ಬೋದು ಅಂತಂದ್ರೆ ಸ್ಪರ್ಮ್ನ 5 ಫ್ಯಾಕ್ಟರ್ಸ್ ಡಿಸೈಡ್ ಮಾಡುತ್ತೆ. ಒಂದು ಕೌಂಟ್ ಅಂದ್ರೆ ಎಷ್ಟಿದೆ, 1 ml ನಲ್ಲಿ. ಈಗ ಯಾವುದೇ ಪೇಷಂಟ್ ಸ್ಯಾಂಪಲ್ ಕೊಟ್ಟಾಗ ಪ್ರತಿ ml ನಲ್ಲಿ ಎಷ್ಟಿದೆ ಸ್ಪರ್ಮ್ ಕೌಂಟ್ ಅಂತ ಚೆಕ್ ಮಾಡ್ತೀವಿ. ಅದಕ್ಕೆ ಅದು ಸಿಂಪಲ್ ಟೆಸ್ಟ್ ಇರುತ್ತೆ. ಒಂದು ಮೆಕ್ಲರ್ಸ್ ಚೇಂಬರ್ ಅಂತ ಬರುತ್ತೆ, ಮೈಕ್ರೋಸ್ಕೋಪ್ ಅಡಿಯಲ್ಲಿ ಆ ಸ್ಯಾಂಪಲ್ ಏನ್ ಕೊಟ್ಟಿರ್ತಾರೆ ಅದನ್ನ ಹಾಕಿ ಕೌಂಟ್ ಮಾಡುವಂಥದ್ದು. WHO ಕ್ರೈಟೀರಿಯಾ ಪ್ರಕಾರ ಮೋರ್ ದ್ಯಾನ್ 16 millions per ml ಇತ್ತು ಅಂತಂದ್ರೆ ನಾರ್ಮಲ್ ಕೌಂಟ್ ಇದೆ ಅಂತ ಅರ್ಥ. ಎರಡನೇ ಇದು ಮೊಟಿಲಿಟಿ, ಅಂದ್ರೆ ಮುಂದಕ್ಕೆ ಹೋಗ್ತಾ ಇರುವಂತ ವೀರ್ಯಾಣುಗಳು ಎಷ್ಟಿದಾವೆ. ಟೋಟಲ್ ಮೊಟಿಲಿಟಿ ಮೋರ್ ದ್ಯಾನ್ 39% ಇರಬೇಕು. ಅದಕ್ಕಿಂತ ಕಡಿಮೆ ಇತ್ತು ಅಂತಂದ್ರೆ ಅವಾಗ ಮೊಟಿಲಿಟಿ ಕಡಿಮೆ ಇದೆ ಅಂತ ಡಿಸೈಡ್. ನೆಕ್ಸ್ಟ್ ಮಾರ್ಫಾಲಜಿ. ನಾರ್ಮಲ್ ಸ್ಪರ್ಮಿಗೆ ಒಂದು ಹೆಡ್ ಇರುತ್ತೆ, ಹೆಡ್ ಅಂದ್ರೆ ತಲೆ ಇರುತ್ತೆ, ಒಂದು ಕುತ್ತಿಗೆ ನೆಕ್ ಇರುತ್ತೆ, ಆಮೇಲೆ ಒಂದು ಮಿಡ್ ಪೀಸ್ ಅಂತ ಇರುತ್ತೆ, ಆಮೇಲೆ ಟೈಲ್ ಇರುತ್ತೆ, 4 ಭಾಗ ಇರುತ್ತೆ. ಸೊ ಇದು ಯಾವುದೇ ಭಾಗದಲ್ಲಿ ಅಬ್ನಾರ್ಮಾಲಿಟಿ ಇದ್ರು ಅವಾಗ ಅದನ್ನ ಅಬ್ನಾರ್ಮಲ್ ಸ್ಪರ್ಮ್ ಅಂತ, ಅಬ್ನಾರ್ಮಲ್ ಮಾರ್ಫಾಲಜಿ ಅಂತ ಕನ್ಸಿಡರ್ ಮಾಡ್ತೀವಿ. ಎಷ್ಟಿರ್ಬೇಕು ನಾರ್ಮಲ್ ಸ್ಪರ್ಮ್ಸ್ ಅಂತಂದ್ರೆ ಮೋರ್ ದನ್ 4%. ಅದಷ್ಟು ವೀರ್ಯಾಣುಗಳಲ್ಲಿ 4% ಜಾಸ್ತಿ ಇತ್ತು ನಾರ್ಮಲ್ ಮಾರ್ಫಾಲಜಿ ಅಂತಂದ್ರೆ ಆ ಸೆಮೆನ್ ಪ್ಯಾರಾಮೀಟರ್ನ ನಾರ್ಮಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದಕ್ಕಿಂತ ಕಡಿಮೆ ಇದ್ರೆ ಟೆರಟೋಸ್ಪರ್ಮಿಯಾ ಅಂತ ಹೇಳ್ತೀವಿ. ಮುಂದಿನ ಕ್ವಾಲಿಟಿ ಏನಪ್ಪಾ ಅಂತಂದ್ರೆ ವಯಬಿಲಿಟಿ. ಆ ಸ್ಪರ್ಮ್ಗೆ ವಯಬಲ್ ಅಂತಂದ್ರೆ ಜೀವ ಇದೆಯಾ ಇಲ್ವಾ, ಸತ್ವ ಇದೆಯಾ ಇಲ್ವಾ ಅದರಲ್ಲಿ ಅಂತ. ಸೊ ಆ ಸ್ಯಾಂಪಲ್ ಅಲ್ಲಿ ನಮಗೆ ಮುಂದಕ್ಕೆ ಹೋಗ್ತಾ ಇದ್ರೆ ಗೊತ್ತಾಗತ್ತೆ. ಅಕಸ್ಮಾತ್ ಮುಂದಕ್ಕೆ ಹೋಗ್ದಿರೋ ಸ್ಪರ್ಮ್ನ ಹೇಗೆ ಅದು ವಯಬಲ್ಲ ನಾನ್ ವಯಬಲ್ಲ ಅಂತ ಕಂಡುಹಿಡಿಯೋದು ಅಂದ್ರೆ ಟೆಸ್ಟ್ ಇದೆ ಅದಕ್ಕೆ. ಒಂದು ನಾವು ಸ್ಟೇನ್ ಯೂಸ್ ಮಾಡ್ತೀವಿ, ಇಯೋಸಿನ್ ನಿಗ್ರೋಸಿನ್ ಸ್ಟೇನ್ ಅಂತ. ಆ ಸ್ಟೇನ್ ಹಾಕಿದಾಗ ಜೀವ ಇರುವಂತ ಸ್ಪರ್ಮಿಗಾದ್ರೆ ಅದು ಸ್ಟೇನ್ ಅನ್ನ ತಗೊಳ್ಳೋದಿಲ್ಲ. ಸೊ ಹಾಗೆ ಮೈಕ್ರೋಸ್ಕೋಪ್ ಅಲ್ಲಿ ಕಾಣುತ್ತೆ. ಅದೇನಾದ್ರೂ ಪಿಂಕ್ ಕಲರ್ ಸ್ಟೇನ್ ಆಯ್ತು ಅಂತಂದ್ರೆ ಅವಾಗ ಅದನ್ನ ಡೆಡ್ ಸ್ಪರ್ಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಇನ್ನೊಂದು ಟೆಸ್ಟ್ ಇದೆ, ಅದು ಹೈಪೋ ಆಸ್ಮಾಟಿಕ್ ಟೆಸ್ಟ್ ಅಂತ. ಹೈಪೋ ಆಸ್ಮಾಟಿಕ್ ಸೊಲ್ಯೂಷನ್, ನಮ್ಮ ದೇಹದ ಆಸ್ಮಾಟಿಕ್ ವ್ಯಾಲ್ಯೂಕಿನ ಕಡಿಮೆ ಇರುವಂತ ಸೊಲ್ಯೂಷನ್ ಅಲ್ಲಿ ಹಾಕಿದಾಗ ವಯಬಲ್ ಇರುವಂತ ಸ್ಪರ್ಮ್ ಅಂದ್ರೆ ಮುಂದಕ್ಕೆ ಹೋಗದೆ ಇರುವಂತ ನಾನ್ ಮೆಟೈಲ್ ಸ್ಪರ್ಮು ಆದ್ರೆ ಜೀವ ಇರುವಂತದ್ದಾದ್ರೆ ಅದರ ತಲೆ ಊದ್ಕೊಳ್ಳುತ್ತೆ, ಬಲೂನ್ ತರ ಊದುತ್ತೆ. ಸೊ ಇದನ್ನ ಹೈಪೋ ಆಸ್ಮಾಟಿಕ್ ಸ್ವೆಲ್ಲಿಂಗ್ ಟೆಸ್ಟ್ ಅಂತ ಕರಿತೀವಿ. 5ನೇ ಕ್ರೈಟೀರಿಯಾ DFI ಅಂತ ಹೇಳ್ತೀವಿ, DNA ಫ್ರಾಗ್ಮೆಂಟೇಶನ್ ಇಂಡೆಕ್ಸ್ ಅಂತ. ಈಗ ಎಲ್ಲಾ ಪ್ಯಾರಾಮೀಟರ್ ಸೆಮೆನ್ ಅನಾಲಿಸಿಸ್ ಅಲ್ಲಿ ನಾರ್ಮಲ್ ಇರುತ್ತೆ, ಕೌಂಟ್ ನಾರ್ಮಲ್ ಇರುತ್ತೆ, ಮೊಟಿಲಿಟಿ ನಾರ್ಮಲ್ ಇರುತ್ತೆ, ಮಾರ್ಫಾಲಜಿ ನಾರ್ಮಲ್ ಇರುತ್ತೆ. ಆದ್ರೂ ಮಕ್ಕಳಾಗ್ತಿರೋದಿಲ್ಲ. ಅವಾಗ ಸಾಕಷ್ಟು ಜನ ಕೇಳ್ತಾರೆ, ನಮಗೆ ಯಾಕೆ ಆಗ್ತಿಲ್ಲ, ನಮಗೆ ಎಲ್ಲ ನಾರ್ಮಲ್ ಇದೆಯಲ್ಲ, ಯಾಕೆ ಆಗ್ತಿಲ್ಲ ಅಂತ. ಅವಾಗ ಒಂದು ಟೆಸ್ಟ್ ಮಾಡಿಸ್ಬೋದು, DFI ಅಂತ. ಏನಂದ್ರೆ DNA ಫ್ರಾಗ್ಮೆಂಟೇಶನ್ ಇಂಡೆಕ್ಸ್. ಇದ್ರಲ್ಲಿ ಏನ್ ಗೊತ್ತಾಗತ್ತೆ ಅಂತಂದ್ರೆ ಆ ಸ್ಪರ್ಮ್ಸ್ ಅಲ್ಲಿ ಇರುವಂತ DNA ಎಷ್ಟು ಮಟ್ಟಿಗೆ ಫ್ರಾಗ್ಮೆಂಟ್ ಆಗಿದೆ, ಅಂದ್ರೆ ಪೀಸ್ ಆಗಿದೆ ಅಂತ. ಒಂದೇ ಫ್ರಾಗ್ಮೆಂಟೇಶನ್ ಇರಬಾರ್ದು DNA ಅಲ್ಲಿ. ಸೊ ಇದಕ್ಕೆ ಹಲವಾರು ಮೆಥಡ್ಸ್ ಇದೆ. ಸೊ ನೀವು ಯಾವುದೇ ಮೆಥಡ್ ಇಂದ ಮಾಡಿಸಿ DNA ಫ್ರಾಗ್ಮೆಂಟೇಶನ್ ಇಂಡೆಕ್ಸ್ ಅವರು ಒಂದು ವ್ಯಾಲ್ಯೂ ಕೊಡ್ತಾರೆ. ಹೇಗೆ ಅದನ್ನ ಇಂಟರ್ಪ್ರಿಟ್ ಮಾಡೋದು ಅಂತಂದ್ರೆ ಲೆಸ್ ದ್ಯಾನ್ 15% ಇದ್ರೆ ವೆರಿ ಗುಡ್ ಫರ್ಟಿಲಿಟಿ ಪೊಟೆನ್ಶಿಯಲ್ ಅಂತ ಕರಿತೀವಿ. 15 to 30% ಇದ್ರೆ ಮಾಡರೇಟ್ ಪೊಟೆನ್ಶಿಯಲ್. ಮೋರ್ ದ್ಯಾನ್ 30% ಇದ್ರೆ ಅವಾಗ ಆ ವೀರ್ಯಾಣುವಲ್ಲಿ ಫರ್ಟಿಲಿಟಿ ಪೊಟೆನ್ಶಿಯಲ್ ಕಡಿಮೆ ಇದೆ ಅಂತ ಅರ್ಥ. ಸೊ ಅವಾಗ ಇದರಿಂದ ಏನ್ ಗೊತ್ತಾಗುತ್ತೆ ಅಂದ್ರೆ ಮುಂದೆ ಅಕಸ್ಮಾತ್ ನ್ಯಾಚುರಲಿ ಆಗ್ಲಿ IVF ಅಲ್ಲಿ ಆಗ್ಲಿ ಭ್ರೂಣಗಳಾದಾಗ ಅದ್ರ ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗ್ಬೋದು. ಸೊ ಇದಿಷ್ಟು ಸ್ಪರ್ಮ್ ಕ್ವಾಲಿಟೀಸ್ ಬಗ್ಗೆ ಇರು ಮಾಹಿತಿ. ಧನ್ಯವಾದ.